ನವರಾತ್ರಿ ಅಂದರೆ 9 ರಾತ್ರಿಗಳು. ಹಾಗೆ ಈ ಹಬ್ಬವನ್ನು ದೇವತೆ ದುರ್ಗೆಯ 9 ರೂಪಗಳ ಪೂಜೆಗೆ ಮೀಸಲಿಡಲಾಗಿದೆ. 9 ರಾತ್ರಿಗಳ ನಂತರ ಬರುವ 10ನೆಯ ದಿನವನ್ನು ವಿಜಯದಶಮಿ ಅಂತ ಆಚರಿಸ್ತೀವಿ. ಇದು ಕೆಟ್ಟದರ ಮೇಲೆ ಒಳ್ಳೆಯದ ವಿಜಯವನ್ನು ಸೂಚಿಸುತ್ತದೆ. ಕೆಲವರು ಉಪವಾಸವನ್ನು ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಈ ದಿನಗಳಲ್ಲಿ ಮಾಂಸ, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿ ಮುಂತಾದ ವಸ್ತುಗಳನ್ನು ತ್ಯಾಗ ಮಾಡ್ತಾರೆ. ಕರ್ನಾಟಕದಲ್ಲಿ ಮೈಸೂರು ದಸರಾ ಅಂತಾನೆ ಜಗತ್ಪ್ರಸಿದ್ಧಿಯಾಗಿರೋ ಈ ನವರಾತ್ರಿಯನ್ನು ಸಾಮಾನ್ಯವಾಗಿ ಸರಳವಾಗಿ ನಮ್ಮ ಮನೆಗಳಲ್ಲಿ ಅಖಂಡ ಜ್ಯೋತಿ ಮತ್ತು ಕಳಸ ಸ್ಥಾಪನೆಯ ಮೂಲಕ ಶುರು ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಅಖಂಡ ಜ್ಯೋತಿಯನ್ನು ಹೇಗೆ ಬೆಳಗಿಸಬೇಕು, ಹಾಗೆ ಅದನ್ನು ಮನೆಯಲ್ಲಿ ಬೆಳಗಿಸಿದ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು, ಇನ್ನು ಈ ನವರಾತ್ರಿಯ ಅಖಂಡ ಜ್ಯೋತಿಯನ್ನು ಮನೆಯಲ್ಲಿ ಎಷ್ಟು ದಿನ ಬೆಳಗಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ಈಗ ಅಖಂಡ ದೀಪ ಹಚ್ಚೋಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ಅಂತ ನೋಡೋಣ. ಮೊದಲಿಗೆ ದೀಪದ ಅಲಂಕಾರಕ್ಕೆ ಹೂಗಳು, ಅಗರಬತ್ತಿ, ತುಪ್ಪದ ಬತ್ತಿ, ಅರಿಶಿನ, ಕುಂಕುಮ, ಅಕ್ಕಿ. ನಾನಿಲ್ಲಿ ಒಂದು ಮಣ್ಣಿನ ದೀಪನ ತಗೊಂಡಿದ್ದೀನಿ. ನೀವು ಬೇಕಾದರೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವುದಾದ್ರೂ ದೀಪನ ಬಳಸಬಹುದು. ಆದರೆ ಅದಕ್ಕೆ ಬಾಯಿ ಸ್ವಲ್ಪ ದೊಡ್ಡದಾಗಿರುವಂಥ ದೀಪಗಳನ್ನ ತಗೊಳ್ಳಿ. ಅಖಂಡ ದೀಪ ದಿನವಿಡೀ ರಾತ್ರಿ ಇಡೀ ಜ್ಯೋತಿ ಬೆಳಗ್ತಾನೆ ಇರಬೇಕು. ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಹಿಡಿಯುವಂತಹ ದೀಪಗಳನ್ನ ಬಳಸಿದ್ರೆ ಉತ್ತಮ. ಇನ್ನು ಒಂದು ತಾಮ್ರದ ಅಥವಾ ಹಿತ್ತಾಳೆ ತಟ್ಟೆ ತಗೊಳ್ಳಿ, ಅಥವಾ ಬೆಳ್ಳಿ ತಟ್ಟೆ ಇದ್ರೆ ಅದನ್ನು ಕೂಡ ಬಳಸಬಹುದು. ಇದ್ಯಾವುದು ಇಲ್ಲ ಅನ್ನೋರು ಒಂದು ಅಡಕೆ ಪಟ್ಟೆನೂ ಕೂಡ ಬಳಸಬಹುದು. ಹಾಗೆ ಅಕ್ಕಿ ಹಿಟ್ಟು, ಒಂದು ಕೆಂಪು ಬಟ್ಟೆ, ಲವಂಗಗಳು, 5 ಅಥವಾ 9 ಬತ್ತಿಗಳನ್ನ ತಗೊಳ್ಳಿ. ಬತ್ತಿ ಜಾಸ್ತಿ ದಪ್ಪ ಹಾಕಿದಷ್ಟು ದೀಪ ಚೆನ್ನಾಗಿ ಉರಿಯುತ್ತೆ, ಬೇಗ ಆರೋಗೋದು ಕೂಡ ಇಲ್ಲ. ಇನ್ನು ದೀಪಕ್ಕೆ ಬಳಸೋಕೆ ಎಣ್ಣೆನ ನಾನು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಒಂದು ಮರದ ಪೀಠನೂ ಕೂಡ ನಮಗೆ ಬೇಕಾಗುತ್ತೆ. ಇದಿಷ್ಟು ಸಾಮಗ್ರಿಗಳು ಅಖಂಡ ದೀಪ ಹಚ್ಚೋಕೆ ನಮಗೆ ಬೇಕಾಗಿರೋವಂಥದ್ದು. ಈಗ ಯಾವ ರೀತಿ ದೀಪಾರಾಧನೆ ಮಾಡಬೇಕು ಅಂತ ನೋಡೋಣ. ಅದಕ್ಕೂ ಮುಂಚೆ ದೀಪಕ್ಕೆ ಸ್ವಲ್ಪ ಅಲಂಕಾರವನ್ನು ಕೂಡ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೌಲ್ನಲ್ಲಿ ಅರಿಶಿನ ತಗೊಂಡಿದ್ದೀನಿ. ಅರಿಶಿನ ನೀರಲ್ಲಾದರೂ ಕಲಿಸ್ಬೋದು ಅಥವಾ ಹಾಲಲ್ಲಾದರೂ ಕಲಿಸ್ಬೋದು. ಅರಿಶಿನ ಕಲಿಸಿದ ನಂತರ ಅದನ್ನು ದೀಪಕ್ಕೆ ಪೂರ್ತಿಯಾಗಿ ಹಚ್ಚಬೇಕು. ದೀಪದ ಮೇಲ್ಭಾಗದಲ್ಲಿ ಹಾಗೆ ಕೆಳಗಡೆ ಭಾಗದಲ್ಲಿ ಎಲ್ಲ ಕಡೆ ಕೂಡ ಅರಿಶಿನವನ್ನು ಹಚ್ಚಬೇಕು. ಇನ್ನು ನೀವೇನಾದರೂ ಹೊಸ ದೀಪ ಹಚ್ತೀವಿ ಅಂತಂದರೆ ಹೊಸ ದೀಪ ತಂದ ನಂತರ ಒಂದು ದಿನ ಪೂರ್ತಿ ದೀಪವನ್ನು ನೀರಲ್ಲಿ ನೆನೆಸಿಡಬೇಕು. ಯಾಕೆಂದರೆ ಡೈರೆಕ್ಟಾಗಿ ನಾವು ಹಾಗೆ ಹಚ್ಚಿದ್ರೆ ದೀಪ ಜಾಸ್ತಿ ಎಣ್ಣೆನ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಒಂದು ದಿನ ಪೂರ್ತಿ ದೀಪವನ್ನು ನೀರಲ್ಲಿ ನೆನೆಸಿಡಬೇಕು. ನಂತರ ಅದರಿಂದ ದೀಪವನ್ನು ತೆಗೆದು ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸಿ ದೀಪದಲ್ಲಿ ನಾವು ಎಲ್ಲಿ ಎಣ್ಣೆ ಹಾಕ್ತೀವಲ್ಲ ಆ ಜಾಗದಲ್ಲಿ ನೀರನ್ನು ತುಂಬಿಡಬೇಕು. ಮಣ್ಣಿನ ದೀಪ ಆಗಿರ್ಬೋದು, ಬೆಳ್ಳಿ, ಹಿತ್ತಾಳೆ, ತಾಮ್ರ ಯಾವುದೇ ದೀಪಗಳನ್ನು ಹೊಸದಾಗಿ ತಂದಾಗ ಈ ರೀತಿ ಚೆಕ್ ಮಾಡಬೇಕು. ಇದರಲ್ಲಿ ಏನಾದರೂ ಲೀಕೇಜಸ್ ಆಗ್ತಿದ್ರೆ ನಮಗೆ ಆವಾಗಲೇ ಗೊತ್ತಾಗುತ್ತೆ. ಯಾಕಂದರೆ ಇದು ಅಖಂಡ ದೀಪ ಆಗಿರೋದ್ರಿಂದ ಒಂದು ಬಾರಿ ಹಚ್ಚಿದ ನಂತರ ನಾವು ಮತ್ತೆ ಬದಲಾಯಿಸೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಎಷ್ಟೇ ಎಣ್ಣೆ ಹಾಕ್ತಾ ಇದ್ರೂ ಕೂಡ ಕೆಳಗಡೆ ಲೀಕ್ ಆಗ್ತಾ ಇದ್ರೆ ಅದು ನಮಗೆ ತುಂಬ ತೊಂದರೆಗಳನ್ನು ಕೊಡುತ್ತೆ. ಇನ್ನು ನೀವು ಮೊದಲೇ ಬಳಸಿದಂಥ ದೀಪವನ್ನು ಕೂಡ ಬಳಸಬಹುದು, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ದೀಪವನ್ನು ಬಳಸುವ ಮೊದಲು ಗೋಮೂತ್ರ ಅಥವಾ ಗಂಗಾಜಲದಿಂದ ತೊಳೆದು ದೀಪವನ್ನು ಬಳಸಿ. ನಮ್ಮ ಮನೆಯಲ್ಲೂ ಸಹ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ, ನವರಾತ್ರಿಯ ಸಮಯದಲ್ಲಿ, ಶಬರಿಮಲೆಗೆ ಹೋಗುವಾಗ, ಓಂ ಶಕ್ತಿಗೆ ಹೋಗುವಾಗ ಇದೇ ದೀಪವನ್ನು ಅಖಂಡ ಜ್ಯೋತಿಯಾಗಿ ಬೆಳಗಿಸುವುದು. ಪ್ರತಿ ಬಾರಿಯೂ ಹೊಸ ದೀಪನೇ ತರಬೇಕು ಎಂಬ ನಿಯಮ ಯಾವುದೂ ಇಲ್ಲ. ನೀವು ಬಳಸಿದ ದೀಪವನ್ನು ಮತ್ತೆ ಕೂಡ ಬಳಸಬಹುದು. ಇನ್ನು ದೀಪಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಿದ ನಂತರ ಕುಂಕುಮದಿಂದ ದೀಪವನ್ನು ಅಲಂಕಾರ ಮಾಡಬೇಕು. ಅರಿಶಿಣ ಆದಿಶಕ್ತಿಯ ಸಂಕೇತ, ಪವಿತ್ರತೆ ಮತ್ತು ಶಕ್ತಿಯ ಪ್ರತೀಕವಾಗಿದೆ. ಕುಂಕುಮ ಶುಭ, ಸಂತೋಷ, ಉತ್ಸಾಹ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ. ಈ ಎರಡೂ ವಸ್ತುಗಳು ಬ್ರಹ್ಮಾಂಡದಿಂದ ದೈವಿಕ ಶಕ್ತಿಯ ಸೂಕ್ಷ್ಮ ಕಣಗಳನ್ನು ಆಕರ್ಷಿಸುತ್ತದೆ ಹಾಗೂ ಪೂಜೆಯಲ್ಲಿ ಇದನ್ನು ಬಳಸೋದ್ರಿಂದ ದೇವತೆಗಳ ಶಕ್ತಿಯೊಂದಿಗೆ ಬೆರೆತು ಭಕ್ತರಿಗೆ ಆಶೀರ್ವಾದವನ್ನು ತಲುಪಿಸುತ್ತದೆ. ಇನ್ನು ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಿದ ನಂತರ ಅದನ್ನು ಸ್ವಲ್ಪ ಒಣಗೋಕೆ ಬಿಡೋಣ. ಅಷ್ಟರಲ್ಲಿ ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ನಾನಿಲ್ಲಿ ಒಂದು ಮರದ ಪೀಠವನ್ನು ತಗೊಂಡಿದ್ದೀನಿ. ಇದೇ ರೀತಿ ಪೀಠವನ್ನು ತಗೋಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಸಾಧಾರಣವಾದ ಒಂದು ಮರದ ಪೀಠವನ್ನು ತಗೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಕಲ್ಲಿನ ಮೇಲೆ ಕಳಸವನ್ನಾಗಲಿ ಅಥವಾ ಅಖಂಡ ದೀಪವನ್ನಾಗಲಿ ಪ್ರತಿಷ್ಠಾಪನೆ ಮಾಡಬಾರ್ದು. ಮರದ ಪೀಠದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಸ್ತಾ ಇದ್ದೀನಿ. ದೇವರ ಕೆಂಪು ಬಟ್ಟೆ ಅಂದರೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಸುಮಾರು 12ರಿಂದ 15 ರೂಪಾಯಿ ಆಗ್ಬೋದೇನೋ ಇಷ್ಟುದ ಬಟ್ಟೆಗೆ. ಇದನ್ನು ತರೋಕ್ಕಾಗಲ್ಲ ಅನ್ನೋರು ಮನೇಲಿ ಯಾವುದಾದ್ರೂ ಬ್ಲೌಸ್ ಪೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕೆಂಪು ಬಟ್ಟೆಯನ್ನು ಈ ಪೀಠದ ಮೇಲೆ ಹಾಸಿ.
ನಿಮ್ಮ ಮನೆಯಲ್ಲಿ ಈಗಾಗಲೇ ಈ ರೀತಿ ಕೆಂಪು ಬಟ್ಟೆಗಳನ್ನು ದೇವ್ರ ಮನೆಯಲ್ಲಿ ಬಳಸ್ತಿದ್ದೀರಾ ಅನ್ನೋರು ಅದೇ ಬಟ್ಟೆಯನ್ನು ಬಳಸಬಹುದು. ಆದರೆ ಬಳಸುವ ಮುನ್ನ ಅದನ್ನು ಒಂದು ಬಾರಿ ನೀರಿನಲ್ಲಿ ತೊಳೆದು ಬಳಸಬೇಕು. ಈಗ ಈ ಕೆಂಪು ಬಟ್ಟೆಯ ಮೇಲೆ ದೇವರಿಗೆ ಪ್ರಿಯವಾದ ಕಮಲದ ರಂಗೋಲಿ, ಅಷ್ಟದಳದ ರಂಗೋಲಿ ಅಥವಾ ಕುಬೇರ ರಂಗೋಲಿ, ದೇವರಿಗೆ ಯಾವ ರಂಗೋಲಿ ಪ್ರಿಯವಾಗಿರುತ್ತೋ ಅದರಲ್ಲಿ ಯಾವುದಾದ್ರೂ ಒಂದು ರಂಗೋಲಿಯನ್ನು ಬರೆಯಬೇಕು. ಆದರೆ ನೆನಪಿಡಿ, ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದನೇ ಬರೀಬೇಕು. ಯಾವುದೇ ಕಾರಣಕ್ಕೂ ರಂಗೋಲಿ ಪುಡಿ, ಮಣ್ಣಿನಿಂದ ರಂಗೋಲಿಯನ್ನು ಹಾಕಬಾರದು. ನಾನಿಲ್ಲಿ ಕುಬೇರ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಕುಬೇರ ರಂಗೋಲಿ ನಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತೆ, ಹಾಗೆ ಸಂಪತ್ತನ್ನು ಸಮೃದ್ಧಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ರಂಗೋಲಿಯನ್ನು ಮನೆಯ ಒಳಗಡೆ ಅಂದರೆ ನಮ್ಮ ಪೂಜಾ ಸ್ಥಳದಲ್ಲಿ ಹಾಕಬೇಕು. ಹಾಗೆ ತುಳಸಿ ಗಿಡದ ಹತ್ರ ಮಾತ್ರ ಹಾಕಬೇಕು, ಬೇರಿನೆಲ್ಲೂ ಕೂಡ ಹಾಕಬಾರ್ದು. ಅಂದರೆ ನಮ್ಮ ಮನೆ ಮುಖ್ಯ ದ್ವಾರದ ಹೊಸ್ಲತ್ರ ಆಗಿರ್ಬೋದು ಅಥವಾ ಗೇಟ್ ಹತ್ರ ಈ ರಂಗೋಲಿಯನ್ನು ಹಾಕಬಾರ್ದು. ಯಾಕೆಂದರೆ ಈ ರಂಗೋಲಿಯನ್ನು ತುಳಿಯೋದಾಗಲಿ ದಾಟೋದಾಗಲಿ ಮಾಡಬಾರ್ದು. ಇದನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳ್ತಾರೆ. ಇನ್ನು ಈ ಕುಬೇರ ರಂಗೋಲಿಯನ್ನು ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ಬರೆದು ದೀಪ ಹಚ್ಚೋದ್ರಿಂದ ಆ ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಇದನ್ನು ಮರುದಿನ ಸ್ವಚ್ಛ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಬಳಸಬಾರ್ದು. ಒಂದು ಬಟ್ಟೆಯಿಂದ ಈ ರಂಗೋಲಿಯನ್ನು ಗುಡಿಸ್ಕೊಂಡು ಪವಿತ್ರ ಸ್ಥಳದಲ್ಲಿ ಹಾಕಬೇಕು. ಅಂದರೆ ನಮಗೆ ಸಕಲ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡುತ್ತೆ ಈ ಕುಬೇರ ರಂಗೋಲಿ. ಸೊ ಹಾಗಾಗಿ ಈ ಕುಬೇರ ರಂಗೋಲಿಯನ್ನು ಅಷ್ಟು ಪವಿತ್ರವಾದ ರಂಗೋಲಿ ಅಂತ ಹೇಳ್ತಾರೆ. ಈಗ ಕುಬೇರ ರಂಗೋಲಿಯನ್ನು ಬರೆದ ನಂತರ ಇದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ. ಈ ಪವಿತ್ರವಾದ ರಂಗೋಲಿ ಮೇಲೆ ನಾನೀಗ ಒಂದು ತಾಮ್ರದ ತಟ್ಟೆಯನ್ನು ಇಡ್ತಾ ಇದ್ದೀನಿ. ನೀವು ಬೇಕಾದರೆ ತಾಮ್ರ, ಹಿತ್ತಾಳೆ, ಬೆಳ್ಳಿ ಯಾವ ತಟ್ಟೆನಾದರೂ ಬಳಸಬಹುದು. ಇದ್ಯಾವುದೂ ಇಲ್ಲ ಅನ್ನೋರು ಒಂದು ಅಡಿಕೆ ಪ್ಲೇಟ್ನ ಕೂಡ ಬಳಸಬಹುದು. ತಟ್ಟೆಯೊಳಗಡೆ ಈಗ ಅಕ್ಕಿಯನ್ನು ಹಾಕಬೇಕು. 3, 5 ಅಥವಾ 9 ಲೆಕ್ಕವಾಗಿ ಅಕ್ಕಿನ ಹಾಕ್ಬೋದು. ನೀವು ಗ್ಲಾಸ್ನಲ್ಲಾದರೂ ಅಳತೆ ಮಾಡ್ಬೋದು ಅಥವಾ ಕೈನಲ್ಲಿ ಬೊಗಸೆಯಲ್ಲೂ ಕೂಡ ಅಳತೆ ಮಾಡಿ ಅಕ್ಕಿಯನ್ನು ಹಾಕ್ಬೋದು. ಅಕ್ಕಿಯನ್ನು ಹಾಕಿದ ನಂತರ ಅದರೊಳಗೆ ಈಗ ಓಂಕಾರವನ್ನು ಬರಿಬೇಕು. ನೀವು ಬೇಕಾದರೆ ಓಂ, ಶ್ರೀ, ಸ್ವಸ್ತಿಕ್ ಈ 3 ಚಿಹ್ನೆಗಳನ್ನು ಕೂಡ ಬರೆಯಬಹುದು ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಚಿಹ್ನೆಯನ್ನು ಕೂಡ ಬರೆಯಬಹುದು. ಈ 3 ಕೂಡ ಶುಭ ಚಿಹ್ನೆಗಳೇ. ಈಗ ಅಕ್ಕಿಯ ಮಧ್ಯಭಾಗ ಅಂದರೆ ತಟ್ಟೆಯ ಮಧ್ಯಭಾಗದಲ್ಲಿ ಅರಿಶಿನ ಕುಂಕುಮ ಹಾಗೆ ₹1 ನಾಣ್ಯವನ್ನು ಇಡ್ತಾ ಇದ್ದೀನಿ. ನೀವು ಬೇಕಾದರೆ ₹5 ಆದರೂ ಇಡ್ಬೋದು ಅಥವಾ ₹10 ಯಾವುದಾದ್ರೂ ಒಂದು ನಾಣ್ಯವನ್ನು ಇದರ ಮಧ್ಯಭಾಗದಲ್ಲಿ ಇಡಬೇಕು. ಇದಾದ ನಂತರ ನಾವು ಈಗಾಗಲೇ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡಿರುವ ದೀಪವನ್ನು ಇದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು. ದೀಪವನ್ನು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ದೀಪದ ಪ್ರತಿಷ್ಠಾಪನೆ ಆದ ನಂತರ ನಾವು ದೀಪದೊಳಗೆ ಬತ್ತಿಯನ್ನು ಹಾಕ್ತೀವಿ. 5 ಅಥವಾ 9 ಬತ್ತಿಗಳನ್ನು ಬಳಸಿದರೆ ಉತ್ತಮ. ಯಾಕಂದರೆ ಇದು ಅಖಂಡ ಜ್ಯೋತಿ ಆಗಿರೋದ್ರಿಂದ ತುಂಬ ದಿನಗಳ ಕಾಲ ಉರಿಬೇಕು. ಸೊ ಹಾಗಾಗಿ ನಾವು ಇದನ್ನು 5 ಅಥವಾ 9 ಬತ್ತಿಗಳನ್ನು ಒಟ್ಟಿಗೆ ಸೇರಿ ದೀಪದೊಳಗೆ ಹಾಕ್ತಾ ಇದ್ದೀವಿ. ಇನ್ನು ದೀಪಕ್ಕೆ ಬತ್ತಿಯನ್ನು ಹಾಕಿದ ನಂತರ ಎಣ್ಣೆಯನ್ನು ಹಾಕಬೇಕು. ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಬಳಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ತುಪ್ಪ ಹಾಕೋದ್ರಿಂದ ದೀಪದಲ್ಲಿ ತುಪ್ಪ ಬೇಗನೆ ಗಟ್ಟಿಯಾಗೋ ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ಎಳ್ಳೆಣ್ಣೆ ಬಳಸಿದ್ರೆ ತುಂಬ ಒಳ್ಳೆಯದು. ಇದಾದ ನಂತರ ದೀಪವನ್ನು ಹೂಗಳಿಂದ ಅಲಂಕಾರ ಮಾಡಬೇಕು. ಪ್ರತಿನಿತ್ಯವೂ ಕೂಡ ಹೇಗೆ ನಾವು ದೇವಿಯನ್ನು ವಿಶಿಷ್ಟ ಹೂಗಳಿಂದ ಅಲಂಕಾರ ಮಾಡ್ತೀವೋ ಅದೇ ರೀತಿ ಅಖಂಡ ಜ್ಯೋತಿಯನ್ನು ಕೂಡ ಪ್ರತಿನಿತ್ಯ ಹೊಸ ಹೂಗಳಿಂದ ಅಲಂಕಾರ ಮಾಡಬೇಕು. ಪ್ರತಿನಿತ್ಯ ದೇವಿಗೆ ಯಾವ ಹೂಗಳನ್ನು ಅರ್ಪಿಸಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಅಖಂಡ ಜ್ಯೋತಿಗೂ ಕೂಡ ಪ್ರತಿನಿತ್ಯ ಹೊಸ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು. ಆದರೆ ದೀಪದ ಸುತ್ತನೇ ಹೂಗಳನ್ನು ಇಡಬೇಕು, ಇಷ್ಟೇ ವಿಜೃಂಭಣೆಯಿಂದ ಅಲಂಕಾರ ಮಾಡಬೇಕು ಅಂತ ಏನಿಲ್ಲ. ಒಂದು ಹೂ ಇಟ್ಟರೂ ಕೂಡ ಸಾಕಾಗತ್ತೆ. ಅಖಂಡ ಜ್ಯೋತಿಯ ಹೂವಿನ ಅಲಂಕಾರ ಮುಗಿದಿದೆ. ಈಗ ಮುಖ್ಯ ಭಾಗಕ್ಕೆ ಬರೋಣ. ದೀಪದ ಒಳಗೆ ಒಂದು ಲವಂಗನ ಹಾಕಬೇಕು. ಹಾಕೋಕ್ಕೂ ಮುಂಚೆ ನಿಮ್ಮ ಬಲಗೈಯಲ್ಲಿ ಒಂದು ಲವಂಗನ ಇಟ್ಕೊಳ್ಳಿ. 3 ದಿನ, 5 ದಿನ ಅಥವಾ 9 ದಿನ ನಾನು ಈ ಅಖಂಡ ಜ್ಯೋತಿಯನ್ನು ಬೆಳಗಿಸ್ತೀನಿ. ಇದನ್ನು ಜೋಪಾನವಾಗಿ ನೋಡ್ಕೊಳ್ಳೋ ಶಕ್ತಿ ನನಗೆ ನೀನು ಕೊಡಬೇಕು. ಹಾಗೆ ನನ್ನ ಕೋರಿಕೆಯನ್ನು ನೀನು ಈಡೇರಿಸಲೇಬೇಕು ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೋಬೇಕು. ನಂತರ ಆ ಲವಂಗವನ್ನು ದೀಪದೊಳಗೆ ಹಾಕಿ ಮತ್ತೊಂದು ತುಪ್ಪದ ಬತ್ತಿ ಅಥವಾ ಅಗರಬತ್ತಿ ಅಥವಾ ಒಣಗಿದ ತುಳಸಿ ಕಡ್ಡಿಯಿಂದ ಈ ಅಖಂಡ ಜ್ಯೋತಿಯನ್ನು ಬೆಳಗಿಸಬೇಕು. ಕೆಲವೊಂದು ಹೆಣ್ಮಕ್ಳಿಗೆ ಈ ಸಮಯದಲ್ಲಿ ಮುಟ್ಟಿನ ಸಮಸ್ಯೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಮೊದಲ 3 ದಿನ ಮಾಡ್ಬೋದು ಅಥವಾ ಮೊದಲ 5 ದಿನ ಮಾಡ್ಬೋದು, ಇಲ್ಲ ಕೊನೆಯ 3 ದಿನ ಮಾಡ್ಬೋದು ಅಥವಾ ಕೊನೆಯ 5 ದಿನ ಮಾಡ್ಬೋದು, ಇಲ್ಲಾಂದರೆ ಮಧ್ಯದ 3 ದಿನ ಕೂಡ ಮಾಡ್ಬೋದು. ಸಾಧ್ಯವಾದರೂ ಪೂರ್ತಿಯಾಗಿ 9 ದಿನ ಕೂಡ ಈ ಅಖಂಡ ಜ್ಯೋತಿಯನ್ನು ಬೆಳಗಿಸ್ಬೋದು. ಇದ್ಯಾವುದು ಆಗಲ್ಲ ಅನ್ನೋರು ಕನಿಷ್ಠ ಪಕ್ಷ ನವರಾತ್ರಿಯ ಸಂದರ್ಭದಲ್ಲಿ 24 ಗಂಟೆ ಅಂದರೆ 1 ದಿನ ಆದರೂ ಅಖಂಡ ಜ್ಯೋತಿಯನ್ನು ಬೆಳಗಿಸಬಹುದು. ನವರಾತ್ರಿಯ 9 ದಿನಗಳಲ್ಲಿ ಆ ದುರ್ಗಾ ಮಾತೆಯನ್ನು ಮೊದಲ 3 ದಿನ ಲಕ್ಷ್ಮಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ನಂತರದ 3 ದಿನ ಸರಸ್ವತಿಯ ರೂಪದಲ್ಲಿ ಪೂಜೆ ಮಾಡ್ತಾರೆ. ಹಾಗೆ ಕೊನೆಯ 3 ದಿನ ಕಾಳಿಯ ರೂಪದಲ್ಲಿ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ನಿಮಗೆ ಯಾವ ದಿನ ಇಷ್ಟ ಆಗುತ್ತೋ ಆ ದಿನ ಅಖಂಡ ಜ್ಯೋತಿಯನ್ನು ಬೆಳಗಿಸಬಹುದು.
ಇನ್ನು ಅಖಂಡ ಜ್ಯೋತಿಯನ್ನು ನಿಮ್ಮ ಮನೆಯಲ್ಲಿ ಬೆಳಗಿಸಿದ ನಂತರ ಅದನ್ನು ವಿಸರ್ಜನೆ ಮಾಡುವವರೆಗೂ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಾಂಸಾಹಾರ, ಮೊಟ್ಟೆ, ಮದ್ಯಪಾನ, ಧೂಮಪಾನಗಳಂತಹ ಅನಾಚಾರಗಳನ್ನು ಮಾಡಬಾರದು. ಇನ್ನು ಈ ಅಖಂಡ ಜ್ಯೋತಿಯನ್ನು ಬೆಳಗಿದವರು ಅದನ್ನು ವಿಸರ್ಜನೆ ಮಾಡುವವರೆಗೂ ತಮ್ಮ ತನು ಮನ ಎಲ್ಲವನ್ನು ಆ ತಾಯಿಯಲ್ಲೇ ತಲ್ಲೀನಾಗಿಟ್ಟುಕೊಂಡಿರಬೇಕು. ಹಾಗೆ ಇದನ್ನು ವಿಸರ್ಜನೆ ಮಾಡುವವರೆಗೂ ಬ್ರಹ್ಮಚಾರಿತ್ಯವನ್ನು ಪಾಲಿಸಬೇಕು. ಕೋಪ, ಜಗಳ ಇವೆಲ್ಲದರಿಂದ ನಾವು ದೂರ ಇದ್ದರೆ ಆದಷ್ಟು ಬೇಗ ಆ ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಹಾಗೆ ನಮ್ಮ ಸಂಕಲ್ಪ ಕೂಡ ಆದಷ್ಟು ಬೇಗ ಈಡೇರುತ್ತೆ. ಇನ್ನು ಈ ದೀಪವನ್ನು ಬೆಳಗಿಸಿದ ನಂತರ ಆ ದೀಪದಲ್ಲಿ ಕರ್ಕನ ತೆಗಿಬೇಕಾದ್ರೆ ತುಂಬ ಹುಷಾರಾಗಿ ತೆಗಿಬೇಕು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನವರಾತ್ರಿಯ ಸಂದರ್ಭದಲ್ಲಿ ಆ ದುರ್ಗಾಮಾತೆಯ ಅನುಗ್ರಹ ಪಡೆಯೋಕೆ ಯಾವ ರೀತಿ ಅಖಂಡ ಜ್ಯೋತಿಯನ್ನು ಹಚ್ಚಬೇಕು, ಎಷ್ಟು ದಿನ ಹಚ್ಚಬೇಕು, ಇನ್ನು ಈ ದೀಪವನ್ನು ಮನೆಯಲ್ಲಿ ಹಚ್ಚಿದಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೂ ಇಷ್ಟ ಆಗಿ ಮತ್ತಷ್ಟು ಜನಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋ ಥರ ಇದ್ದರೆ ಅವರಿಗೆ ಶೇರ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಆ ದುರ್ಗಾಮಾತೆ ಒಳ್ಳೇದು ಮಾಡಲಿ. ನಮಸ್ಕಾರ.